ಆತ್ಮೀಯ ವೀಕ್ಷಕರೇ, ಹರಕೆಯ ಯಕ್ಷಗಾನ ಬಯಲಾಟಗಳೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಒಂದು ರಮಣೀಯವಾದ ಪ್ರಣಯ ಪ್ರಸಂಗ ನೋಡಸಿಗುವುದು ಅಪರೂಪ. ಅದರಲ್ಲೂ ಒಂದು ದೈವೀ ಪಾತ್ರ ಮತ್ತೊಂದು ಅಸುರನ ಪಾತ್ರದ ಮಧ್ಯೆ ಸರಸ ಸಂಭಾಷಣೆ ಎಂದರೆ ನಂಬುವುದಕ್ಕೂ ಅಸಾಧ್ಯ. ಆದರೆ ಇಬ್ಬರೂ ಪಾತ್ರಧಾರಿಗಳು ಜನರಿಗೆ ಮನರಂಜನೆ ನೀಡಬೇಕೆಂಬ ಧ್ಯೇಯವನ್ನಿಟ್ಟುಕೊಂಡು ತಮ್ಮ ಮಾತಿನ ಮುತ್ತುಗಳನ್ನುದುರಿಸಿದಾಗ ನೋಡುವ ಪ್ರೇಕ್ಷಕರಿಗೆ ಹಾಸ್ಯದ ರಸದೂಟವೇ ಸಿಗುತ್ತದೆ. ಇಲ್ಲಿದೆ ಇತ್ತೀಚೆಗೆ ನಡೆದ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಪ್ರಸಂಗದಿಂದ ಆಯ್ದ ಆದಿಮಾಯೆ ಹಾಗೂ ಅರುಣಾಸುರನ ನಡುವಿನ ಸರಸ ಸಲ್ಲಾಪದ ಸನ್ನಿವೇಶ. ಇದನ್ನು ನೋಡಿ ಕೇಳಿ ಆನಂದಿಸಿ ಹಾಗೂ ನಿಮ್ಮ ಆಪ್ತೇಷ್ಟರಲ್ಲೂ ಹಂಚಿಕೊಳ್ಳಿ. ಹಾಗೆಯೇ ಈ ದೃಶ್ಯಾವಳಿಗೂ ಮುನ್ನ ಈ ನನ್ನ ಚಾನೆಲ್ನಲ್ಲಿ ಬಿತ್ತರವಾದ ಹಿಮ್ಮೇಳದವರನ್ನೂ ಬಿಡದೆ ನಕ್ಕು ನಗಿಸಿದ ಯಕ್ಷಗಾನ ಹಾಸ್ಯ ಪ್ರಸಂಗ ಹಾಗೂ ನಕ್ಕು ನಗಿಸಿದ ಅರುಣಾಸುರ ಸಂವಾದ ಎಂಬ 2 ಹಾಸ್ಯಮಯ ದೃಶ್ಯಾವಳಿಗಳನ್ನು ನೋಡಲು ಮರೆಯದಿರಿ. ಅವುಗಳ ಯೂಟ್ಯೂಬ್ ಲಿಂಕ್ಗಳನ್ನು ಪ್ರಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ದಯವಿಟ್ಟು ಅವನ್ನು ವೀಕ್ಷಿಸಿ ದಕ್ಷಿಣ ಕನ್ನಡ ಸಂಸ್ಕೃತಿಯ ಅಂಗವಾದ ಯಕ್ಷಗಾನವನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿನ್ನಲ್ಲಿ ನನ್ನ ಹೆಸರು ಆ ರೀತಿಯಾಗಿ ಅಲ್ವೇ ಅಲ್ಲ. ಅದು ನನಗೆ ಗೊತ್ತಿಲ್ವಾ? ಮತ್ತೆ ನೀನು ಕರೆಯುತ್ತಾ ಇದ್ದಿ. ಗಂಡು ಮಕ್ಕಳದ್ದು ಆದ್ರೆ ಹೆಸರು ಗೊತ್ತಿದ್ದು ಕರಿಬೇಕು. ಹೆಣ್ಣು ಮಕ್ಕಳ ಹೆಸರು ಗೊತ್ತಿದ್ದು ಕರಿಬೇಕು ಅಂತ ಇಲ್ಲ. ಮತ್ತೆ ಹೆಣ್ಣು ಮಕ್ಕಳಿಗೆ ಅಲ್ಲಲ್ಲಿಗೆ ಒಂದೊಂದು ಕೊಡ್ಬಹುದು. ಏನು ಪೆಟ್ಟುಗಳು ಪೆಟ್ಟಲ್ಲ, ಹೆಸರು. ಮತ್ತೆ ಕಣ್ಣನ್ನು ನೋಡಿ ಕಮಲ ನೇತ್ರ,
ಮುಖವನ್ನು ನೋಡಿ ಚಂದಿರ ವದನೆ, ಓಹೋ. ಮೂಗನ್ನು ನೋಡಿ ನಾಸಿಕ ಚಂಪೆ, ಹಾ. ಮುಂಗುರುಳನ್ನು ನೋಡಿ ತುಂಬಿ ಗುರುಳ. ಓಹೋ. ಹಾಗೆ ನಿನ್ನನ್ನು ಕಾಮಿನಿ ಬಾಮಿನಿ ಕೋಮಲೆ ಚಿನ್ನಾರನ್ನ ಹೀಗೆಲ್ಲ ಕರ್ದ. ಹೌದೇ ಹೌದಾ? ಆಗ್ಬಹುದು. ಆಹಾ ಆಹಾ ಆಹಾ, ಏನು ಏನು ಚಂದ ಏನು ಚಂದ. ಆಹಾ. ನಂತರ ಬೊಂಬೆಯ ಹಾಗಿತ್ತು. ಹೌದೇ ನಿನ್ನನ್ನು ನೋಡುವಾಗ ನನ್ನ ಮುಂದಿಟ್ಟ ಕಾಲು ಹಾ. ಚಲಿಸುತ್ತಿತ್ತು. ಯಾಕೆ ನಿಮ್ಗೆ ವಾತ ವಾತ ಅಲ್ಲ, ಶೀತ. ಮತ್ತೆ ಕಾಲು ಮುಂದೆ ಹೋಗೋದಿಲ್ಲ ನಿನಗೆ? ಹಾಗಲ್ಲ, ಮತ್ತೆ ಮನಸ್ಸು ಕೇಳುವುದಿಲ್ಲ ಅಂತ. ಹಾಗೆ ಹಾಗೆ ಹಾ. ಛ ಛ ಛ ಛ ಛ ಛ. ಏನು ವೇದ ವಿದ್ಯಕ ಎನ್ನುವುದಾಗಿ ಹೆಸರನ್ನು ಪಡೆದುಕೊಂಡಂತಹ ಬ್ರಹ್ಮದೇವ ಹಾ. ಏನಾದ್ರೂ ಒಂದು ಕೊರತೆ ಇಲ್ಲದೆ ಸೃಷ್ಟಿಯೇ ಮಾಡುವುದಿಲ್ಲ ಅಂತ. ಹೌದು. ಆದ್ರೆ ಹಾ. ಹುಡುಕಿದಷ್ಟು ಒಂದೇ ಒಂದು ಹಾ. ಸಣ್ಣ ಚುಕ್ಕಿಯಷ್ಟು ಕೊರತೆಯು ನಿನ್ನಲ್ಲಿ ಕಾಣಿಸುವುದಿಲ್ಲ. ಹೌದೇ ಏನೊಂದು ಬಹಳ ಬಿಡುವಿನಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಕಾಣ್ತದೆ ಅವ. ಆಹಾ. ಇದು ಯಾರು ನಿನ್ನ ಅಪ್ಪ, ಹಾ. ಯಾರು ನಿನ್ನ ಅಮ್ಮ, ಹ್ಮ್. ಏನು ಈ ನದಿ ಬದಿಯ ಬಂಡೆಯಲ್ಲಿ ಬಂದು ಕುಳಿತುಕೊಳ್ಳುವುದಕ್ಕೆ ಕಾರಣ, ಹಾ. ಏನು ನಿನ್ನ ಹೆಸರು, ನಿನಗಾಗಿಲ್ಲ ಆಹಾ. ಯಾವುದು? ಆದ್ರೆ ಆಹಾ. ಎಲ್ಲ ಹೇಳಬೇಕು. ಹೇಳಬೇಕಾದ್ರೆ ಅವರಿಂದ ಒಮ್ಮೆ ಹೇಳಬೇಕು. ಕೇಳ್ತೀಯ ನೀನು? ಊರಿಡೀ ಸಾಲ ಮಾಡಿಕೊಂಡು ಮದುವೆಗೆಲ್ಲ ವ್ಯವಸ್ಥೆ ಮಾಡುದು. ಇವಳು ಮುಂಚಿನ ದಿವಸ ಪಾನಕಕ್ಕೆ ಏನಾದ್ರೂ ಆಮಲು ಸೇರಿಸಿ ಇವಳು ಓಡಿ ಹೋಗುದು. ಮತ್ತೆ ಬೇಕಾ ಇದ್ದಾರಪ್ಪ, ಹೌದಲ್ಲ? ನಿನಗೆ ಗೊತ್ತಿರ್ಲಿಕ್ಕಿಲ್ಲ. ಹಾ, ಬೇಡ. ಬೇಡ, ಅಪ್ಪ ಇಲ್ಲ. ಹಾ. ಅಮ್ಮ ಅಮ್ಮ ಉಮ್ಮ. ಆ? ಅಮ್ಮ ಉಮ್ಮ. ಛೆ, ನಿನ್ನ ಅಪ್ಪ ಬದುಕಿರಬೇಕಿತ್ತು. ಹ್ಮ್. ಅವನಿಗೊಂದು ಸನ್ಮಾನ ಮಾಡ್ಲಿಕ್ಕಿತ್ತು. ಯಾಕೆ? ಎಲ್ಲ ಈ ಕಡೆಯಿಂದ ಆ ಕಡೆ ಹೋಗುದು, ಆ ಕಡೆ ಒಂದು ಈ ಕಡೆ ತಂದಲ್ವಾ? ಅಯ್ಯೋ, ಯಾರು ಹೇಳಿದ್ದು? ಏನು ಹೇಳಿದ್ರು? ನಿನ್ನ ಅಮ್ಮ ಅಮ್ಮ ಅಂತ. ಹಾಗಲ್ಲ, ಮತ್ತೆ ನನಗೆ ಅಮ್ಮ ಕೂಡ ಇಲ್ಲ. ಆ? ಅಮ್ಮ ಇಲ್ಲ ನನಗೆ. ದೊಡ್ಡ ವಿಷಯ ಅಲ್ಲ. ಹ್ಮ್. ಅಪ್ಪ ಅಮ್ಮ, ಅಣ್ಣ ತಮ್ಮ, ತಂಗಿ ಅಕ್ಕ, ಮಾವ ಮೈದುನ, ಇದೆಲ್ಲ ಯಾರಿಗೆ ಬೇಕಾದ? ನನ್ನಂತ ಅವಳು. ನಿನ್ನಂತ ಉಳಿದಲ್ಲ. ಮತ್ತೆ ನೋಡ್ಲಿಕ್ಕೆ ಬಹಳ ಕಪ್ಪು. ಓಹೋ. ಒಂದು ಕಣ್ಣು ಉತ್ತರ ನೋಡ್ತದೆ, ಒಂದು ಕಣ್ಣು ಪೂರ್ವ ನೋಡ್ತದೆ. ಹಾ. ಅಂಗಡಿ ದೂರ. ಯಾವ ಅಂಗಡಿ? ಮಂಡಕ್ಕಿ ಅಂಗಡಿ. ಅದೆಲ್ಲ ಹೇಳಿದ ನಾನು. ಕಿವಿ ಸ್ವಲ್ಪ ದೂರ. ವರ್ಷ 38 ಕಳೆದ್ರು 18 ಎಂದೇ ಸುಳ್ಳು ಹೇಳಿ ಯಾರಿಗಾದ್ರೂ ಕೊಟ್ಟು ಅಕ್ಕಿ ಕಾಳು ಹಾಕ್ಲಿಕ್ಕೆ ಆ ಸಂಬಂಧಿಕರನ್ನ ಬೇಕು. ಹೌದೇ? ನಿನಗೆ ಬೇಡ. ಬೇಡವಾ? ನೀನು 4 ಬೀದಿ ಸೇರುವಲ್ಲಿ ನಿಂತ್ರೆ ಸಾಕು. 16 ವರ್ಷದವನಿಗೂ ಕೆಮ್ಮು ಪ್ರಾರಂಭ ಆಗ್ತದೆ. ಹೌದೇ? ಬಗ್ಗಿದ 70 ವರ್ಷದವನು ನೇರ ಆಗ್ತಾನೆ. ಹೆಣ್ಣಿನ ಮಹತ್ವ ಅದು. ಹೌದಾ? ನಿನಗೆ ಅದೆಲ್ಲ ಬೇಕು ಅಂತ ಹೇಳಿ. ಬೇಡವಾ? ಅಪ್ಪ ಅಮ್ಮ ಇಬ್ಬರು ಇಲ್ಲ. ಇಲ್ಲ. ಆದ್ರೂ ಇಷ್ಟು ದೊಡ್ಡದಾಗಿದ್ದೀನಿ ನಾನು. ಹೌದು. ನಮ್ಮ ಊರಿನವರೆಲ್ಲ ಒಳ್ಳೆಯವರು. ಹೌದಾ? ಹೌದಪ್ಪ. ಹಾ. ಪ್ರೀತಿನ ಎತ್ತಿಗಳು ಮುದ್ದಿನಿಂದ ಸಾಕಿದ್ರು ನನ್ನನ್ನು. 10 ಸಮಸ್ತ. ಹೌದೇ ಹೌದು. ಸರಿ. ಹಾಗ ನಿನಗೆ ಹೆಸರು? ಕೆಲವರು ಒಂದೊಂದು ರೀತಿಯಲ್ಲಿ ಕರೆಯುವುದು ನನ್ನನ್ನು. ಕೆಲವರು ಹೇಳುವುದು ನಾನು ಕಾಳಿ ಅಂತೆ. ಹೌದಂತೆ. ಅವರ ಅಜ್ಜಿ ಕಾಳಿ. ಯಾಕೆ? ನಿನ್ನನ್ನು ಇಷ್ಟು ಬಿಡಿ ಅವರನ್ನು ಯಾರಂದ್ರೆ ಕಾಳಿ ಅಂತ ಕರ್ತಾರ. ಬೇರೆ ಹೆಸರಿಲ್ವಾ? ಇನ್ನು ಕೆಲವರು ಹೇಳುವುದು ಹಾ. ಚಂಡಿ ಅಂತೆ. ಚಂಡಿ. ಆ ಅವರ ಕುಟುಂಬದವರು ಚಂಡಿ. ಆ, ಕೆಲವರಿಗೆಲ್ಲ ಹೆಸರು ಇಡ್ಲಿಕ್ಕೆ ಗೊತ್ತಿಲ್ಲ ಅಂತ. ಹೌದೇ? ಕೆಲವು ಹೆಣ್ಣು ಮಕ್ಕಳಿಗೆಲ್ಲ ಹೆಸರು ಇಡ್ತಾರೆ. ಹೇಗೆ? ಅವಳಿಗೆ ಸಾರಿ ಲಾ ಯಾವುದು ಅಂತ ಗೊತ್ತಿರುವುದಿಲ್ಲ. ಆ, ಅವಳಿಗೆ ಸರಸ್ವತಿ ಅಂತ ಹೆಸರು ಇಡುದು. ಹೌದೇ? ಕೆಲವರ ಹತ್ತಿರ ಹೋಗುವಾಗ ವಾಸನೆ ಬರ್ತಾರೆ, ಆ. ಅವರಿಗೆ ನಿರ್ಮಲ ಅಂತ ಹೆಸರು ಇಡುದು. ಓಹೋ. ಇಲ್ಲ ನಿನಗೆ ಯಾರಾದ್ರೂ ತಲಸರಿ ಇದ್ದವರ ಚಂಡಿಕಾಳಿ ಅಂತ ಇಟ್ಟಾರ. ಒಳ್ಳೆ ಹೆಸರು ಇಲ್ವಾ? ಇನ್ನು ಕೆಲವರು ನನ್ನನ್ನು ಪ್ರೀತಿಯಿಂದ ಕರೆಯುವ ಹೆಸರುಂಟು. ಏನು ಮೋಹಿನಿ. ಏನು? ಮೋಹಿನಿ. ಆಹಾ, ನೀನು ಬರೇ ಮೋಹಿನಿ ಅಲ್ಲ, ಮನವ ನಿನ್ನ ರೂಪಕ್ಕೆ ಒಪ್ಪು. ಏನು ನೋಡುವುದು? ನಿನಗೆ ಅಪ್ಪ ಇಲ್ಲ, ಇಲ್ಲ. ಅಮ್ಮ ಇಲ್ಲ, ಇಲ್ವೇ ಇಲ್ಲ. ಸಾಕಿದ್ದು 10 ಸಮಸ್ತರು. ಹೌದು. ಮೈಯಲ್ಲಿ ಹಾಕಿಕೊಂಡಿದ್ದಿ. ಓ, ಇದುವಾ? ಸಣ್ಣ ದೇವಸ್ಥಾನದ ಜಾತ್ರೆ ಮಾಡಬಹುದು. ಇದರಲ್ಲಿಯ 10 ಬಂಗಾರ ಉಂಟು. ಹೌದಾ? ಹೌದೌದು. ದೊಡ್ಡ ದೇವಸ್ಥಾನದಲ್ಲ, ಸಣ್ಣ ದೇವಸ್ಥಾನ. ಇದೆಲ್ಲ ಕೊಟ್ಟದ್ದು ನನ್ನ ಊರಿನವರು ಕೊಟ್ಟದ್ದು. ಹೌದಾ? ಹೌದೇ? ನೀನು ದೊಡ್ಡ ದೇವಿ. ಇರ್ಲಿ, ಏನು ತಿರುಗಾಟ? ಬರುವುದಕ್ಕೆ ಕಾರಣ ಉಂಟು. ಏನು?
ಒಬ್ಬಾಕೆ ಹೆಣ್ಣು ಮದುವೆ ಆಗುವಂತ ಪ್ರಾಯ ಬಂದ ಬಳಿಕ ಹಾ. ಆಕೆಗೆ ಮದುವೆ ಆಗಬೇಕಲ್ವೇ? ಹೌದು. ಮದುವೆ ಆಗಬೇಕಾದ್ರೆ ಮದುವೆ ಮಾಡಿಸಿಕೊಡುವರು ಯಾರು? ಯಾರು? ಅಪ್ಪ ಅಮ್ಮ. ಹೌದು. ನನಗಿಬ್ರೂ ಇಲ್ಲ. ಸರಿ. ಹಾಗಾಗಿ ಗಂಡು ಹುಡುಕುತ್ತಾ ಹಾ. ನಾನೇ ಬಂದವಳಿದ್ದೇನೆ. ಸಿಕ್ಕಿದ್ರಾ? ಎಲ್ಲಿ ಹುಡುಕಿದರು ನನ್ನ ರೂಪಕ್ಕೆ ಸರಿಯಾದಂತ ಹಾ. ಗಂಡೇ ಸಿಗ್ಲಿಲ್ಲ. ಹಾ. ಕೊನೆಗೆ ಈ ಕಡೆಗೆ ಬಂದೆ. ಹಾ. ಬಂದಂತ ಸಂದರ್ಭ ನಿನ್ನನ್ನು ಕಾಣುತ್ತಾ ಇದ್ದೇನೆ. ಹಾ. ಹಾಗಾಗಿ ನಿನ್ನಲ್ಲೇ ಕೇಳುತ್ತೇನೆ. ಹಾ. ನೀನು ಯಾರು? ನಿನ್ನ ಹೆಸರೇನು? ಹಾ. ಸಾಹಿತ್ಯವನ್ನು ಹೇಳುವೆಯಾ? ಬಾಲೆ. ಓ. ಬಾಲೆ ಎಂದು ಪಾಲೆ, ಹ್ಮ್. ಶಶಿ ಪೋಲೆ, ಹ್ಮ್. ಗುಣಮಾಲೆ, ಹಾ. ಮೂರು ಲೋಕದ ರಸ, ಅರುಣಾಸುರ ನಾನೇ. ಸತ್ತೇ ಹೋಗಿ ನನ್ನದೊಂದು ಕುಂಬಳಕಾಯಿ ಊಟ ಮಾಡಬೇಕು ಅಂತ ಇತ್ತ ನಿನಗೆ? ಅದ್ಯಾಕೆ? ಸತ್ತೇ ಹೋಗ್ಲಿಕ್ಕೆ ಹಾಗಲ್ಲ, ನಿನ್ನ ಬಗ್ಗೆ ಕೇಳಿದ್ದೇನೆ. ಹಾ. ಹತ್ತಿರ ಬಂದರೆ ಪರಿಚಯ ಸಿಗ್ಲಿಲ್ಲ ನೋಡು. ಹಾ. ಹಾಗಾಗಿ ಬುದ್ಧಿಗೆ ಬೈದದ್ದು ನಾನು. ಸಿಡಿಲು ಬಡಿ ಯಾವುದಕ್ಕೆ? ವಿಷಯಕ್ಕೆ. ಹಾಗೆ. ಹೌದು. ಇದು ನೀನು ಗಂಡನ್ನು ಹುಡುಕಿಕೊಂಡು ಹೊರಟದ್ದು. ಹೌದಂತ. ಒಬ್ಬಳು ಹೆಣ್ಣು ಮಗಳು ಯಾವುದನ್ನೆಲ್ಲ ಬಯಸಿಯಾಳು ಹ್ಮ್. ಆ ಎಲ್ಲ ವಿಶೇಷತೆ ಇರುವ ಹ್ಮ್. ಈಗ ವರ್ತಮಾನ ಕಾಲದಲ್ಲಿ ಹ್ಮ್. ಸರ್ವ ಸಮೃದ್ಧಿಯಿಂದ ಕೂಡಿಕೊಂಡಿರುವಂತಹ ಸಮ್ರಾಟ ನಾನು. ಹ್ಮ್. ಹಾಗಾಗಿ ನನ್ನನ್ನು ಮದುವೆ ಆದ್ರೆ ನಿನಗೆ ಯಾವ ಸುಖ ಸಾಮ್ರಾಜ್ಯ ಉಂಟು ಹ್ಮ್. ಅದರಲ್ಲಿ ತೇಲಬಹುದು. ಹೌದಾ? ಇಚ್ಛಿಸಿದಲ್ಲಿಗೆ ಹೋಗಬಹುದು, ಹ್ಮ್. ಇಚ್ಛಿಸಿದನ್ನು ಪಡಿಬಹುದು. ಮದುವೆ ಆಗ್ತೀಯಾ? ಮದುವೆ ಆಗ್ಬೇಕೆಂದು ಕೇಳುತ್ತಾ ಇದ್ದೆ. ಹೌದು. ಒಂದು ವಿಚಾರ ಹೇಳ್ಬೇಕು ನಿನ್ನಲ್ಲಿ. ಏನು? ಈ ಹಿಂದೊಬ್ಬ ಇದ್ದನಂತೆ, ಯಾರು? ಶುಂಭ ಅನ್ನುವವ. ಹಾ. ಕಾಡಿನಲ್ಲಿ ತರುಣಿ ಒಬ್ಬಾಕೆಯನ್ನು ಕಂಡನಂತೆ. ಹಾ. ಮದುವೆ ಆಗಬೇಕೆನ್ನುವ ಕಾರಣಕ್ಕಾಗಿ ಸೇನೆಯನ್ನು ಕೂಡಿಕೊಂಡು ಆಕೆಯ ಬಳಿಗೆ ಹೋದ. ಹಾ. ಪರಿಣಾಮ ಏನಾಯ್ತು? ಹಾ. ಆಕೆಯನ್ನು ಆತ ಸತ್ತೇ ಹೋದನಂತೆ. ನಿನಗೇನು ದೇವಿ ಮಾತ್ಮೆ ಸಾಕಾಗ್ಲಿಲ್ವಾ? ಸರಿಯಾ? ಮತ್ತೆ ದೇವಿ ಮಾತ್ಮೆ ಕಥೆ ಅಲ್ಲ, ವಿಚಾರ ನಡೆದದ್ದು ಹೇಳಿ. ಹಾ ಸರಿ ಸರಿ. ಹಾ. ಹಾ. ಹಾ, ಅದಕ್ಕೆ ಮತ್ತೆ ನೀನು- ಹೋದ. ಹಾ. ಅಂದ್ರೆ ಆ ಶುಂಭನ ಜೊತೆಯಲ್ಲಿ ಇದ್ದಂತ ಅರುಣಾಸುರ ನೀನೇ ಅಲ್ವಾ? ಅದು ನಾನೇ. ಅರುಣಾಸುರ ಬೇರೆ ಅದು. ಆ ಓಡಿ ಹೋದವ, ಓ, ಓಡಿ ಹೋದಂತ ಅರುಣಾಸುರ. ಅದು ಓಡಿ ಹೋದದ್ದಲ್ಲ. ಮತ್ತೆ ನೀನು? ಅದು ಅರುಣಾಸುರ ಅರುಣಾಸುರ ಇಲ್ಲ. ಹೌದು. ಅದು ಬಾಲ ಅರುಣಾಸುರ. ಹಾ. ಇದು ಮೂರನೇ ಅರುಣಾಸುರ. ಅಂದ್ರೆ ಮೂರು ಅಲ್ಲ, ಮೊದಲು ಬಾಲ ಏನಿಲ್ಲದ ಅರುಣಾಸುರ, ಹಾ. ಮತ್ತೆ ರಾಕ್ಷಸ ಸಾಮ್ರಾಟನಾದ ಅರುಣಾಸುರ, ಇದು ದೇವನಾದ ಅರುಣಾಸುರ. ಓ ಹಾಗೆ. ಹೌದು. ಹಾಗಾಗಿ ನಿನ್ನಲ್ಲಿ ಕೇಳುವುದು ಹಾಗೆ ಮೇಲೆ ನಿನ್ಗೆ ಹಾಗೆ ಅನ್ನುವುದಿಲ್ಲ. ಅಯ್ಯೋ, ನಾನು ಬದುಕಿದ್ದೆ ಅದಕ್ಕೆ. ಹೌದಾ? ನನ್ನ ಜೀವನದಲ್ಲಿ 100ರಲ್ಲಿ 95 ಮುಗಿದಿದೆ. ಹ್ಮ್. ಇನ್ನು 5 ಭಾಗ ಉಳಿದಿದೆ. ಹ್ಮ್. ಆ 5 ಭಾಗ ಯಾವುದು ಅಂತ ಕೇಳಿದ್ರೆ ಹ್ಮ್. ಆ ಚಂಡಿಕೆ ನನಗೆ ಕಾರಣ ಸಿಗಬೇಕು. ಹಾಗಿದ್ರೆ ನಿನ್ನಲ್ಲಿ ಕೇಳುತ್ತೇನೆ. ಹಾ. ಒಂದು ವೇಳೆ ಆಕೆ ನಿನ್ನ ಮುಂದೆ ಬಂದ್ರೆ ನೀನು ಮೋಹಿನಿ, ಏನು? ನಿನಗೆ ಕಥೆ ಕೇಳಿ ಗೊತ್ತು. ಹೌದು. ಸ್ವತಃ ಅನುಭವಿಸಿದವ ನಾನು. ಹಾ. ವಿಧುಮುಖಿ ಅವಳ ಕಂಡರೆ ಹ್ಮ್. ಅವಳ ಜುಟ್ಟು ಹಿಡಿದು ಹೇಳ್ತಾಳೆ ಹ್ಮ್. ನನ್ನನ್ನು ಮದುವೆ ಆಗುವಂತ. ಆಗದಿದ್ದರೆ ಆದ್ರೆ ಸರಿ, ಹ್ಮ್. ಆಗದಿದ್ದರೆ ಹ್ಮ್. ಅವಳ ತಲೆಯನ್ನು ಕಡಿದು ಶಾಕಿರಿ ಡಾಕಿರಿಯರಿಗೆ ಔತಣ ಈರಿಲ್ಲ. ಚುಂಬ ದೈತ್ಯರ ಸಚಿವ ಅರುಣ ನಾನಲ್ಲ. ಅರುಣಾಸುರ. ಓ. ಹಾಗಿದ್ರೆ ಸರಿಯಾಗಿ ಕೇಳು, ನಾನು ಯಾರೆಂಬುದಾಗಿ ಹೇಳುತ್ತಾ ಇದ್ದೇನೆ. ಯಾರು? ನಿಮ್ಮ ಅರಸ ಶುಂಭನನ್ನು ಕೊಂದವಳು ಹಾ. ಬೇರೆ ಯಾರೂ ಅಲ್ಲ, ಮತ್ತೆ? ಅದು ನಾನೇ ಆಗಿದ್ದೇನೆ. ಅಯ್ಯೋ 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 ಅಯ್ಯೋ. What are you
ದಾರಿ ಎಂದು ಧರ್ಮವನ್ನು ತುಳಿದು ಅಧರ್ಮವನ್ನು ಎತ್ತಿಡಿಯುತ್ತಾ ಮುಂದೆ ಬರ್ತಾ ಇದ್ದೀರ. ನಿಮ್ಮ ಕಡಿವಾಣ ಇಲ್ಲದ ಬಂಡಿಗೆ ಕಡಿವಾಣ.